ಪ್ರಜಾಪ್ರಭುತ್ವ ಇವತ್ತು ನಂಬರ್ ಗೇಮ್ ಆಗಿದೆ. ನಂಬರ್ ಯಾರು ಹಚ್ಚೋದು ಅವ್ರು ಆಳೋದು. ಅಲ್ಲಿ ದೋಷ ಗುಣ ಎಲ್ಲನೂ ಅದಾವೆ, ಇಲ್ಲಂತಲ್ಲ. ಮೆಜಾರಿಟಿ ಕ್ಯಾರಿ ಆನ್ 100 ಜನರಲ್ಲೇ 51 ಜನ ಇಲ್ಲಪ್ಪ ಇದು ಪೂರ್ವ ಅಂತ ಪಶ್ಚಿಮ ತೋರಿಸಿದಾಗ ಉಳಿದು 49 ಜನ ಮಾತು ನುಡಿದಿಲ್ಲ. 50 ಜನ ಹೇಳ್ತಾರೆ, ಅದು ಸರಿ. ಇದು ಪ್ರಜಾಪ್ರಭುತ್ವ ದೋಷ. ಆದರೆ ಅಲ್ಲಿ ಮಾತಾಡೋದಕ್ಕೆ ಅವಕಾಶ ಅದ. ಇಲ್ಲಪ್ಪ ಇದು ಪೂರ್ವ ಅಂತ ಹೇಳೋದಕ್ಕೆ 49 ಜನ ಅಲ್ಲಿದ್ದಾರೆ. ಅಂದ್ರೆ ಪ್ರಜಾಪ್ರಭುತ್ವದ ಒಂದು ಡಿಮೆರಿಟು ಹೌದು, ಮೆಜಾರಿಟಿ ಯಾರು ಹೇಳ್ತಾರೆ ಅದು ಸರಿ. ಇನ್ನೊಂದು ಮೆರಿಟು ಅದನ್ನು ವಿರೋಧಿಸಂಥ ಜನ ಇರ್ತಾರೆ. ಆದರೆ ಏಕಾಧಿಕಾರದಲ್ಲಿ ಹಂಗಿಲ್ಲ. ರಾಜ ಹೇಳ್ತಾರೆ ಅದು ಫೈನಲ್. ಇದು ಪೂರ್ವ ಅಂತೇಳಿ ಪಶ್ಚಿಮ ತೋರಿಸಿದಾಗ ಹ್ಞೂ ಅನ್ಬೇಕಲ್ಲ, ಇಲ್ಲ ಅಂದ್ರೆ ಚಂದ ಹೋಗಿಬಿಡ್ತದೆ. ಇದು ಗ್ರೇಟ್ನೆಸ್ ಆಫ್ ದ ಡೆಮೋಕ್ರಸಿ. ಅದಕ್ಕಾಗಿ ಡೆಮೋಕ್ರಸಿಯನ್ನು ವಿಶ್ವವೆಲ್ಲ ಲೈಕ್ ಮಾಡ್ತಾ ಇರ್ತದೆ. ಆ ನೆಲೆಯಲ್ಲೇ ಇವತ್ತು ವಿಧಾನ ಪರಿಷತ್ತಲ್ಲಿ ನಡೆದಂಥ ಅದರ ಸಭಾಪತಿಗಾಗಿ ನಡೆಯಬೇಕಾದಂತಹ ಈ ಒಂದು ಸ್ಪರ್ಧೆಯನ್ನು ಇಬ್ಬರು ಏನೋ ವಾದ ಮಾಡ್ತಾರೆ, ಇಲ್ಲಂತಲ್ಲ. ಸಾಧ್ಯಷ್ಟು ಮಟ್ಟಿಗೆ ಆಡಳಿತಾರೂಢ ಪಕ್ಷ ಹೆಸರು ಕೆಡಿಸೋದ ಕೆಲಸವನ್ನು ವಿರೋಧ ಪಕ್ಷಗಳು ಮಾಡ್ತಾ ಇರ್ತಾವೆ. ವಿರೋಧ ಪಕ್ಷ ಹೇಳೋದೆಲ್ಲ ಸುಳ್ಳು ಅಂತೇಳಿ ಆಡಳಿತಾರೂಢ ಪಕ್ಷ ಮಾಡ್ತಾ ಇದ್ದಾರೆ. ಇವರಿಬ್ಬರು ಮಧ್ಯೆ ಸತ್ಯ ಎಲ್ಲೂ ಇರ್ತದೆ. ಆ ನೆರಗಟ್ಟಿನಲ್ಲೇ ಇವತ್ತು ಹೊರಟ್ಟಿ ಅವ್ರು ಮಾತ್ರ ಉತ್ತರ ಕೊಡಬೇಕಾಗ್ತದೆ. ಹೌದು, ಒತ್ತಡದ ನಾನು ಬಂದೆ ಹೊರಗೆ ರಾಜೀನಾಮೆ ಕೊಟ್ಟರೆ ಅಂತ ಹೇಳಬೇಕು. ಇಲ್ಲಪ್ಪ ಒತ್ತಡ ಇಲ್ಲ, ನಾನು ಮನಸ್ಸಿಂದ ಹೊರಗೆ ಬಂದೆ ಅಂತ ಹೇಳಬೇಕು. ಇನ್ನು ಅವ್ರಿಗೆ ಬಿಟ್ಟಂಥ ವಿಷಯ. ಇನ್ನು ಅವ್ರು ಏನು ಕೊಡ್ತಾರೋ ಬಿಡ್ತಾರೋ. ಬಟ್ ಕೆಲವೊಂದು ಫೋಟೋಗಳು ನೋಡಿದಾಗ DK ಮತ್ತು ಬಸವರಾಜ ಹೊರಟ್ಟಿ ಅವರು ಮಾತಾಡುವಂಥ ಫೋಟೋಗಳಾಗಿರ್ಬೋದು, ಅದೇ ಕಾಲಕ್ಕೆ ವಿರೋಧ ಪಕ್ಷದ ಜೊತೆ ಮಾತಾಡುವಂಥ ಬಸವರಾಜ ಹೊರಟ್ಟಿ ಅವ್ರ ಫೋಟೋಗಳಾಗಿರ್ಬೋದು, ಅವ್ರನ್ನ ಗಮನಿಸಿದಾಗ ಏನೋ ಒಂದು ನಡೆದರ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ಅದರಲ್ಲೂ DK ಅವ್ರ ಜೊತೆಗೆ ಭಾಳ ಗಂಭೀರವಾಗಿ ಮಾತಾಡೋದನ್ನು ಗಮನಿಸಿದಾಗ ಅನ್ನಿಸ್ತದೆ, ಹೌದಪ್ಪ ಅಲ್ಲೆಲ್ಲ ಹೊಂದಾಣಿಕೆ ಆಗಿದೆ, ಒಪ್ಪಿದ್ದಾರೆ ಅವರು ಅಂದಿರ್ಬೋದು. ಆ ಸಂದರ್ಭ ಸರ್ ನಮ್ಮದು ಮೆಜಾರಿಟಿ ಅದ, ದಯವಿಟ್ಟು ನೀವು ರಾಜೀನಾಮೆ ಕೊಡಬೇಕು ಅಥವಾ ಹಿಂಸರಿಬೇಕು ಏನೋ ಅಂದಿರ್ಬೋದು. ಮಾತಿನೊಳಗೆ ಏನೋ ಆಗಿರ್ತಾವಿಲ್ಲ ಅಂತಲ್ಲ. ಅದಕ್ಕೆ ಅವರು ಒಪ್ಪಿಗೆ ಸೂಚಿಸುವಂಥ ಮಾತಾಗಿರ್ಬೋದು. ನೀವು ಹಿಂಗೆ ನಮ್ಮ ಚೀಟಿ ಕಳಿಸಿರಿ, ಹಂಗೆ ಹೇಳಿದ್ರೆ ನಾವು ಹೋಗ್ತಿದ್ವಲ್ಲ, ನಮ್ಗೆ ಗೊತ್ತಾಗ್ತದೆ, ನೀವು ಹೇಳುವಂಥ ಅವಶ್ಯಕತೆ ಇರಲಿಲ್ಲ ಅಂತ ಇವರು ಅಂದಿರ್ಬೋದು. ಏನೇನು ನಡೆದೋ ಅವ್ರಿಬ್ಬರದ್ರೆ ಗೊತ್ತಿದೆ. ಫೋಟೋಸ್ ಮಾತ್ರ ಬಿಡುಗಡೆ ಆಗಿದ್ದಾವೆ. ಅಲ್ಲಿ ಸೌಹಾರ್ದತೆ ಇದು ಕಾಣ್ತಾ ಇದೆ. ಅದೇ ಕಾಲಕ್ಕೆ ಇವರು ವಿರೋಧ ಪಕ್ಷ ಅವ್ರಿಗೆ ಕೂತು ಮಾತಾಡಿದ್ರೆ ಅಲ್ಲೂ ಏನೋ ಒಂದು ಸೌಹಾರ್ದತೆ ಕಾಣ್ತಾ ಇದೆ. ಇವು ಎರಡರ ಮಧ್ಯದಲ್ಲಿ ಎರಡಕ್ಕೂ ಸಮಾನವಾಗಿ ನಿಲ್ಲುವಂಥ ಈ ನಮ್ಮ ಸಭಾಪತಿ ಮಾಜಿ ಹೊರಟ್ಟಿ ಸತ್ಯ ಹೇಳೋ ಕೆಲಸವನ್ನು ಇವತ್ತು ಮಾಡಬೇಕಾಗಿದೆ. ಯಾಕಂದ್ರೆ ಸತ್ಯನ ಮುಖ್ಯ ಇಲ್ಲ ಇದರಲ್ಲ. ಡೆಮೋಕ್ರಸಿ ಅದು ಎಲ್ಲೋ ಆಯಿತು, ಗೆಲ್ಲುವುದು ಕೊನೆಗೆ ಸತ್ಯನ. ಆ ದಿಶೆಯಲ್ಲೇ ಬಸವರಾಜ ಹೊರಟ್ಟಿ ಅವರ ಮಾತುಗಳನ್ನು ಇವತ್ತೆಲ್ಲರೂ ಎದುರು ನೋಡ್ತಾ ಇದ್ದಾರೆ. ಏನು ಹೇಳ್ಬೋದು, ಇಷ್ಟರೊಳಗೆ ಹೇಳ್ಬೋದು, ಅದೇನೋ ಹೇಳಿ ಒಂದು ಮಾತ್ರ ಸತ್ಯ. ಇವರು ನಮ್ಮ ಬಸವರಾಜ ಹೊರಟ್ಟಿ ಅವರು ಮೆಜಾರಿಟಿ ಕಾಂಗ್ರೆಸ್ಸಿಂದ ಇರೋದರಿಂದಾಗಿ ಸಹಜವಾಗಿ ಅವರು ಅದಕ್ಕೆ ಬೆಲೆ ಕೊಟ್ಟು ಮೆಜಾರಿಟಿ ಜನ ಏನು ಹೇಳ್ತಾರೆ ಅದಕ್ಕೆ ಬೆಲೆ ಕೊಟ್ಟು ಹೋಗ್ಬೇಕಾಗಿದೆ. ವಿರೋಧ ಮಾಡಿ ಏನು ತಪ್ಪಿಲ್ಲ. ಇದು ತಪ್ಪಾಯ್ತು ಹಾಗೆ ಹೇಳಿ ಅದು ಏನು ತಪ್ಪೇನಲ್ಲ. ಆದರೆ ಅದೇ ಕಾಲಕ್ಕೆ ಒತ್ತಡದಿಂದ ನಮ್ಮ ಹೊರಗೆ ಹಾಕಿದ್ರು ಅನ್ನೋದು ಮಾತು ಬರೋದಿಲ್ಲ. ಯಾಕಂದ್ರೆ ಮೆಜಾರಿಟಿ ಇವತ್ತು BJPಗೆ ಮೆಜಾರಿಟಿ ಇದ್ದರೆ ಬಸವರಾಜ